ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಕೃತಿ. ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ. ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ಕೇವಲ 5 ನಿಮಿಷದಲ್ಲಿ ದ್ರಾಕ್ಷಿ ಹಣ್ಣಿನಿಂದ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಟೇಸ್ಟಿಯಾದ ಹಲ್ವಾನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲು ಒಂದು 1/4 kg ಆಗೋಷ್ಟು ದ್ರಾಕ್ಷಿನ ಗ್ರೈಂಡ್ ಮಾಡ್ಕೋಬೇಕು. ಅದರಿಂದ ಜ್ಯೂಸನ್ನ ತೆಗೆದು ಒಂದು ಬೌಲಲ್ಲಿ ಸಪ್ರೇಟ್ ಇಟ್ಕೋಬೇಕಾಗುತ್ತೆ. ನೋಡಿ, ಒಂದು ಬೌಲಲ್ಲಿ ಇಷ್ಟು ಜ್ಯೂಸ್ ಆಗಿದೆ. ಈಗ ಅದನ್ನು ಬಿಸಿ ಮಾಡೋಣ. ಒಂದು ಪಾತ್ರೆಗೆ ಹಾಕ್ಬಿಡೋಣ ಜ್ಯೂಸನ್ನ ಪೂರ್ತಿ. ನೋಡಿ, ಅದು ಬಿಸಿ ಆಗಿದ ಮುಂಚೆನೇ ಒಂದು 4 ಸ್ಪೂನಷ್ಟು, ಅಂದರೆ ನಿಮ್ಗೆ ಎಷ್ಟು ಟೇಸ್ಟ್ ಸ್ವೀಟ್ ಬೇಕು ಅನಿಸುತ್ತೆ ಅಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಕುದೀತಾ ಇದೆ. ಈಗ ಸೈಡಲ್ಲಿ ಒಂದು ಬೌಲ್ಗೆ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಒಂದು ಲೋಟ ನೀರಷ್ಟರಲ್ಲಿ ಕಲಸಿ ಇಟ್ಕೋಬೇಕಾಗುತ್ತೆ. ಈಗ ಅದನ್ನು ಕುದಿತಿರೋ ಗ್ರೇಪ್ಸ್ ಜ್ಯೂಸ್ ಒಳಗಡೆಗೆ ಹಾಕಿಬಿಡೋಣ. ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ತಿರ್ಕೋಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ. ಈಗ ಇನ್ನೊಂದು ಬೌಲಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಸವರು ಇಟ್ಕೋಬೇಕಾಗುತ್ತೆ. ಈಗ ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ. ಈಗ ನೋಡಿ, ಇಷ್ಟಾದರೆ ಸಾಕು. ಈಗ ಒಂದು ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ, ಆ ಬೌಲ್ಗಳೊಳಗಡೆಗೆ ಹಾಕೋಬಿಡೋಣ. ಹಾಕೊಂಡಾದ್ಮೇಲೆ ಅದನ್ನು ಒಂದು ಫ್ರಿಜ್ಜಲ್ಲಿ 1 ಅವರ್ ಅಥವಾ ಅರ್ಧ ಗಂಟೆ ಇಟ್ಟರೂ ಆಗುತ್ತೆ. ಇಟ್ಟು ಅದನ್ನು ತೆಗ್ದಾದ್ಮೇಲೆ ನೋಡಿ, ಈ ಥರ ಬಂದಿರುತ್ತೆ. ಈಗ ಅದನ್ನು ನೀಟಾಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಒಂದು ಪ್ಲೇಟ್ಗೆ ಹಾಕಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ. ನಿಮಗೆ ನಾನು ಮಾಡಿರೋ ಹಲ್ವಾ ಇಷ್ಟ ಆದರೆ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.